ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಡಬ್ಲ್ಯೂ ಅವರು ಮೊದಲು ರೋಮನ್ ರೈನ್ಸ್ ಅವ್ರನ್ನ ಈ ತಿಂಗಳು ಕಂಪ್ಲೀಟ್ ಮಂಡೇ ನೈಟ್ ಆಗಿ ಅನೌನ್ಸ್ ಮಾಡಿ ಮುಂದಿನ ತಿಂಗಳು ಕೂಡ ಎಲ್ಲಾ ಮಂಡೇ ನೈಟ್ ಎಪಿಸೋಡ್ಗೆ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ರು. ಸಡನ್ ಆಗಿ ಮುಂದಿನ ತಿಂಗಳಿನ ಎಲ್ಲಾ ಮಂಡೇ ನೈಟ್ ಎಪಿಸೋಡ್ ಇಂದ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ರಿಮೂವ್ ಮಾಡಿದ್ರು. ಆಗ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಬರೋದಕ್ಕೆ ಶುರು ಆಗಿತ್ತು. ನಾನು ನಿಮ್ಗೆ ತಿಳಿಸಿದ್ದೆ ಆ ರೀತಿ ಏನೂ ಅಲ್ಲ, ಮುಂದಿನ ತಿಂಗಳು ಕೂಡ ಮಂಡೇ ನೈಟ್ ಎಪಿಸೋಡ್ಗಳಲ್ಲಿ ರೋಮನ್ ರೈನ್ಸ್ ಅವರು ಬರ್ತಾರೆ ಅಂತ. ಅಂಡ್ ಈಗ ಅದೇ ರೀತಿ ಡಬ್ಲ್ಯೂ ಅವರು ಮುಂದಿನ ತಿಂಗಳಿನ 3 ಮಂಡೇ ನೈಟ್ ಎಪಿಸೋಡ್ಗಳಿಗೆ ರೋಮನ್ ರೈನ್ಸ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ 1ನೇ ತಾರೀಕಿನ ಮಂಡೇ ನೈಟ್ ಅಲ್ಲಿ ರೋಮನ್ ರೈನ್ಸ್ ಅವರು ಬರ್ತಾರೆ. ಅದಾದ್ಮೇಲೆ ನಮಗೆ 15ನೇ ತಾರೀಕಿನ ಮಂಡೇ ನೈಟ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಇರ್ತಾರೆ. ಅಂಡ್ ಅದಾದ್ಮೇಲೆ 29ನೇ ತಾರೀಕಿನ ಮಂಡೇ ನೈಟ್ ಅಲ್ಲೂ ಕೂಡ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸೊ ನೈಟ್ ಆಫ್ ಚಾಂಪಿಯನ್ಸ್ ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವರು ಇರೋದಿಲ್ಲ ಅಂತ ಇನ್ನೂ ಕೂಡ ಅಪ್ಡೇಟ್ಗಳು ಬರ್ತಾ ಇದೆ. ಅಫ್ಕೋರ್ಸ್ ಪೋಸ್ಟರ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಇದ್ದಾರೆ, ಬಟ್ ಯಾವಾಗ ಬೇಕಾದ್ರೂ ಡಿಸಿಷನ್ ಅವರು ತಗೋಬಹುದು. ಯಾಕಂದ್ರೆ ಅಲ್ಲಿ ಮಿಡಲ್ ಈಸ್ಟ್ ಅಲ್ಲಿ ವಾರ್ ನಡೀತಾ ಇದೆ. ಸೊ ಈಗ ಹೋಗೋದು ಸರಿ ಇಲ್ಲ ಅಂತ ರೋಮನ್ ರೈನ್ಸ್ ಅವರೇ ಆ ಒಂದು ಐಡಿಯಾನ ರಿಜೆಕ್ಟ್ ಮಾಡಿರುವಂತಹ ಚಾನ್ಸಸ್ ಇದೆ. ಸದ್ಯಕ್ಕೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ರೋಮನ್ ರೈನ್ಸ್ ಅವರು ಇರ್ತಾರೋ ಇಲ್ವೋ ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಬಟ್ ಕ್ಲಾಶ್ ಇನ್ ಇಟಲಿಯಲ್ಲಂತೂ ರೋಮನ್ ರೈನ್ಸ್ ಅವರು ನಮಗೆ 100% ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಏಂಜಲ್ ಗಾರ್ಜಾ ಹಾಗೆ ಅಂಬರ್ಟೋ ಕರಿಲೋ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಿನ್ನೆ ಮಂಡೇ ನೈಟ್ ಅಲ್ಲಿ ನಮ್ಮ ಒಬಾಫೆಮಿ ಅವರು ಬ್ಯಾಕ್ ಸ್ಟೇಜ್ಗೆ ಹೋಗಿ ಇವರಿಬ್ರು ಕೂಡ ಎಳ್ಕೊಂಡು ಬರ್ತಾರೆ. ಫೋರ್ಸ್ಫುಲಿ ಇವರಿಬ್ರು ಮೇಲೂ ಕೂಡ ಬಿದ್ದು ಇವರಿಬ್ರು ಕೂಡ ಸೋಲಿಸ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ನಮ್ಮ ಏಂಜಲ್ ಗಾರ್ಜಾ ಅವರು ತನ್ನ ಟ್ವಿಟರ್ ನ ಕಂಪ್ಲೀಟ್ ಆಗಿ ಬ್ಲಾಕ್ ಔಟ್ ಮಾಡ್ಕೊತಾರೆ. ಬ್ಲಾಕ್ ಪ್ರೊಫೈಲ್ ಪಿಕ್ ನು ಕೂಡ ಹಾಕೊಳ್ತಾರೆ. ಅಷ್ಟೇ ಅಲ್ಲ, ಒಂದು ಟ್ವೀಟ್ ನು ಕೂಡ ಮಾಡ್ತಾರೆ. ಥ್ಯಾಂಕ್ ಯು ಟು ಎವ್ರಿ ಒನ್ ಹೂ ನೆವರ್ ಜಂಪ್ಡ್ ಆಫ್ ದ ಶಿಪ್ ಅಂಡ್ ಕೀಪ್ ಸಪೋರ್ಟಿಂಗ್ ದ ಗಾರ್ಜಾ ಲೆಗಸಿ ಥ್ರೂ ಇಟ್ ಆಲ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಪ್ರಾಬಬ್ಲಿ ನಮ್ಮ ಏಂಜಲ್ ಗಾರ್ಜಾ ಅವರು ಈಗ ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಡಬ್ಲ್ಯೂ ಕಂಪನಿಯಲ್ಲಿ ಅಂತದ್ದೇನು ಕೂಡ ನಿಮಗೆ ಆಗ್ತಾ ಇಲ್ಲ ಅಂದ್ರೆ ನೀವು ಬೇರೊಂದು ಕಂಪನಿಗೆ ಹೋಗಿ ನಿಮ್ಮ ಕರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಅಂಬರ್ಟೋ ಕರಿಲೋ ಅವರ ಬಗ್ಗೆ ಸದ್ಯಕ್ಕೆ ಏನು ಅಪ್ಡೇಟ್ ಇಲ್ಲ, ಬಟ್ ನಮ್ಮ ಏಂಜಲ್ ಗಾರ್ಜಾ ಅವ್ರನ್ನ ನೋಡ್ತಾ ಇದ್ರೆ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗಿದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದ್ದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. ಇದೇ ತಿಂಗಳು 23ನೇ ತಾರೀಕು ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಈ ಒಂದು ಶೋಗೆ ಈಗಾಗಲೇ 2 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ದ ವಿಷನ್ ವರ್ಸಸ್ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಪೆಂಟಾ ಹಾಗೆ ಈತನ್ ಪೇಜ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಮೇ 23ನೇ ತಾರೀಕು ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ ಗೈಸ್, ಇಲ್ಲಿ ನಮಗೆ ಲೈರಾ ವಾಲ್ಕೈರಾ ವರ್ಸಸ್ ಬೇಲಿ ವರ್ಸಸ್ ಲಿವ್ ಮಾರ್ಗನ್ ಅವರ ನಡುವೆ ಕೂಡ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರಂತೆ. ಅಂಡ್ ಆ ಒಂದು ಮ್ಯಾಚ್ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜಿಲಾ ಫಾಟೋ ಅವರ ಬಗ್ಗೆ. ಲಿಟರಲಿ ನಮ್ಮ ಜಿಲಾ ಫಾಟೋ ಅವರು ಡಬ್ಲ್ಯೂ ಗೆ ಬರಬಹುದು ಅಂತ ತುಂಬಾ ವರ್ಷಗಳಿಂದನೂ ಕೂಡ ರೂಮರ್ಸ್ ಗಳು ಬರ್ತಾ ಇದೆ. ಈವನ್ ಡಬ್ಲ್ಯೂ ಅಲ್ಲಿ ಇರ್ತಕ್ಕಂಥವರು ಕೂಡ ಜಿಲಾ ಫಾಟೋ ಅವ್ರನ್ನ ತನ್ನ ಕಂಪನಿಗೆ ಕರ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟೆಡ್ ಆಗಿದ್ದಾರೆ. ನಮ್ಮ ಪಾಲಿಮಿನ್ ಅವರು ಕೂಡ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅಂಡ್ ಈಗ ರೀಸೆಂಟ್ ಆಗಿ ನಮ್ಮ ಜಿಲಾ ಫಾಟೋ ಅವರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ, ನನಗೆ ಡಬ್ಲ್ಯೂ ಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಇದೆ ಅಂತ. ರೀಸೆಂಟ್ ಆಗಿ ನಮ್ಮ ಜಿಲಾ ಫಾಟೋ ಅವರ ಬಳಿ ಒಂದು ಪ್ರಶ್ನೆನ ಕೇಳಲಾಗುತ್ತೆ, ಡಬ್ಲ್ಯೂ ಕಂಪನಿ ಅವರು ನಿಮ್ಮನ್ನ ಕಾಲ್ ಔಟೇ ಮಾಡ್ತಾ ಇಲ್ವಲ್ಲ, ಸೊ ಡಬ್ಲ್ಯೂ ಕಂಪನಿ ಅವ್ರು ಏನಾದ್ರು ಕರೆದ್ರೆ ನೀವು ಅಲ್ಲಿಗೆ ಹೋಗ್ತೀರಾ ಅಥವಾ ಡಬ್ಲ್ಯೂ ಕಂಪನಿಗೆ ಹೋಗೋದಕ್ಕೆ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಮ್ಮ ಜಿಲಾ ಫಾಟೋ ಅವರು ಹೇಳ್ತಾರೆ, ಇಲ್ಲ, ನನ್ನ ಗುರಿ ಕೇವಲ ಡಬ್ಲ್ಯೂ ಕಂಪನಿಗೆ ಹೋಗೋದು ಮಾತ್ರ ಇದೆ. ಯಾಕಂದ್ರೆ ನನ್ನ ಫ್ಯಾಮಿಲಿ ಅವರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಅಂಡ್ ಆ ಒಂದು ಸರ್ಕಲ್ ನ ನಾನು ಬ್ರೇಕ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅಷ್ಟೇ ಅಲ್ಲ, ಅದೇ ಒಂದು ಕಂಪನಿಯಲ್ಲಿ ನನ್ನ ಫಾದರ್ ನ ಲೆಗಸಿ ಕೂಡ ಇದೆ. ಅಂಡ್ ಅದನ್ನ ನಾನು ಹೋಗಿ ಕಂಟಿನ್ಯೂ ಮಾಡಬೇಕು ಅಂತ ನಮ್ಮ ಜಿಲ್ಲಾ ಫಾಟೋ ಅವರು ತಿಳಿಸಿದ್ದಾರೆ. ನಮ್ಮ ಜಿಲ್ಲಾ ಫಾಟೋ ಅವರು ಉಮಾಗ ಅವರ ಸನ್ನು ಅಂತಾನೆ ಹೇಳ್ಬೇಕು. ಅಂಡ್ ಇದರಿಂದ ನಮ್ಮ ಜಿಲ್ಲಾ ಫಾಟೋ ಅವರು ಓಪನ್ ಅಪ್ ಆಗಿ ಹೇಳ್ತಾ ಇದ್ದಾರೆ, ನಾನು ಹೋದ್ರೆ ಡಬ್ಲ್ಯೂ ಕಂಪನಿಗೆ ಹೋಗ್ತೀನಿ ಅಥವಾ ಇಂಡಿ ರೆಸ್ಲಿಂಗ್ ಅಲ್ಲೇ ನಾನು ಕಂಪೀಟ್ ಮಾಡ್ಕೊಂಡು ಇರ್ತೀನಿ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಒರಿಜಿನಲ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಬ್ಯಾಕ್ ಕ್ಲಾಶ್ ಅಲ್ಲಿ ವಿನ್ ಆದ್ರು. ಅಂಡ್ ಅದೇ ರೀತಿ ರೂಲ್ಸ್ ಇದ್ದಿದ್ದೇನಪ್ಪಾ ಅಂದ್ರೆ ಜೇಕೋ ಫಾಟೋ ಅವರು ಬಂದು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಬೇಕು ಅಂತ. ಬಟ್ ಉಲ್ಟಾ ಮಂಡೇ ನೈಟ್ ಅಲ್ಲಿ ನಮ್ಮ ಜೇಕೋ ಫಾಟೋ ಅವರು ರೋಮನ್ ರೈನ್ಸ್ ಅವರ ಆಸ್ ಮೇಲೆ ಕಿಕ್ ಮಾಡಿ ಅಕ್ನಾಲೇಜ್ಮೆಂಟ್ ನೇ ಹೊರಗಡೆ ತೆಗೆದ್ರು ಅಂತಾನೆ ಹೇಳ್ಬೇಕು. ಅಂಡ್ ಈಗ ಇವರ ಫ್ಯೂಡ್ 100% ನಮಗೆ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಮಂಡೇ ನೈಟ್ ಅಲ್ಲಿ ನಮ್ಮ ಜೇಕೋ ಫಾಟೋ ಅವರು ಲಿಟರಲಿ ಬ್ರೂಟಲ್ ಆಗಿ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವನ್ ನಮ್ಮ ರೋಮನ್ ರೈನ್ಸ್ ಅವರ ಹ್ಯಾಂಡ್ ಅಲ್ಲಿ ಬ್ಲೀಡಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮಂಡೇ ನೈಟ್ ಮುಗಿದ್ಮೇಲೆ ಫುಟೇಜಸ್ ಗಳಲ್ಲಿ ನೀವು ನೋಡ್ತಾ ಇರಬಹುದು, ರೋಮನ್ ರೈನ್ಸ್ ಅವರ ಕೈಗೆ ಚಿಕ್ಕದಾಗಿ ಇಂಜುರಿ ಆಗಿದೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಅವರು ಟವಲ್ ನ ಇಟ್ಕೊಂಡು ತನ್ನ ಹ್ಯಾಂಡ್ ನ ಪ್ರಿಫರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೊಂದೇನು ಸೀರಿಯಸ್
ಸೀರಿಯಸ್ ಇಂಜುರಿ ಆಗಿಲ್ಲ, ಬಟ್ ಚಿಕ್ಕದಾಗಿ ನೋವು ಖಂಡಿತವಾಗ್ಲೂ ಕೂಡ ಆಗಿರುತ್ತೆ. ಯಾಕಂದ್ರೆ ಅಟ್ಯಾಕ್ ಮಾಡಾದ್ಮೇಲೂ ಕೂಡ ರೋಮನ್ ರೈನ್ಸ್ ಅವರು ತನ್ನ ಕೈನ ಇಟ್ಕೊಳ್ತಾನೆ ಇದ್ರು. ಏನೇ ಆಗಲಿ ಆದಷ್ಟು ಬೇಗ ಆ ಒಂದು ಇಂಜುರಿನೂ ಕೂಡ ಕ್ಲಿಯರ್ ಆಗಲಿ ಅಂತ ಕೇಳ್ಕೊಳ್ಳೋಣ. ಆಫ್ಕೋರ್ಸ್ ಕ್ಲಿಯರ್ ಆಗೇ ಆಗುತ್ತೆ. ಅಷ್ಟೊಂದೇನು ಸೀರಿಯಸ್ ಇಂಜುರಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅಪ್ಡೇಟ್ಗಳ ಸುರಿಮಳೆನೆ ಬಂದಿರೋದು. ಸದ್ಯಕ್ಕೆ ನಮ್ಮ ರೋಮನ್ ರೈನ್ಸ್ ಅವರ ಮೇಲೆ ಜೇಕೋಬ್ ಫಾಟ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ರೋಮನ್ ರೈನ್ಸ್ ಅವರು ಟ್ರೈಬಲ್ ಚೀಫ್ ಆಗಿ ಮೊದಲು ಬಂದಾಗಲೂ ಕೂಡ ಜೇ ಊಸೋ ಅವರ ಮೇಲೆ ಮಲ್ಟಿಪಲ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ ಅದಾದ್ಮೇಲೆ ಜೇ ಊಸೋ ಅವರು ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡಿದ್ದು. ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಪ್ರಾಬಬ್ಲಿ ನಮ್ಮ ಜೇಕೋಬ್ ಫಾಟ್ ಅವರ ಜೊತೆನೂ ಕೂಡ ಡಬ್ಲ್ಯೂ ಅವರು ಮಲ್ಟಿಪಲ್ ಮ್ಯಾಚಸ್ ಗಳನ್ನ ಬುಕ್ ಮಾಡಬಹುದು ಅಂತ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವರು ಕೂಡ ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ನೋಡ್ಬೇಕು ಇವರ ನೆಕ್ಸ್ಟ್ ಮ್ಯಾಚ್ ಪ್ರಾಬಬ್ಲಿ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ಜೇಕೋಬ್ ಫಾಟ್ ಅವರು ಪ್ರಾಬಬ್ಲಿ ಊಸೋಸ್ ಗಳನ್ನು ಕೂಡ ಫೇಸ್ ಮಾಡುವಂತಹ ಚಾನ್ಸಸ್ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.